ಪರಮ ಪೂಜ್ಯ ಜಗದ್ಗುರುಗಳ ಒಂದು ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದು ಏನೆಲ್ಲ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಸಲ್ಲಬೇಕಾಗಿದೆಯೋ ಅಷ್ಟು ಗೌರವಗಳನ್ನು ಎಲ್ಲ ಸರ್ಕಾರಗಳನ್ನು ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಎಲ್ಲವನ್ನು ಸಲ್ಲಿಸಲಿಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂದರೆ ಅದು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು. ಹಾಗಾಗಿ ಭಾಳ ಪ್ರೀತಿಯಿಂದ, ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳಾದಂಥ ನಂಜಾವಧೂತ ಸ್ವಾಮಿಗಳು ಅವರಂತೂ ಭಾಳ ಸ್ಟ್ರಾಂಗ್ ಆಗಿ ಯಾವಾಗಲೂ ಸಂದೇಶ ಕೊಡುವಂಥದ್ದಾಗ್ತದೆ. ಅವರ ದಿವ್ಯ ಸಾನ್ನಿಧ್ಯವನ್ನು ಗೌರವಿಸಿ, ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ವಿಶ್ವ ಒಕ್ಕಲಿಗರ ಮಟ್ಟದ ಗುರುಗಳಾಗಿರೋಂಥ ಜಗದ್ಗುರುಗಳಾಗಿರುವಂಥ ನಿಶ್ಚಲಾನಂದ ಸ್ವಾಮಿಗಳ ಉಪಸ್ಥಿತಿಯನ್ನು ಗೌರವಿಸಿ, ಆತ್ಮೇಲೆ ನಿಮಗೆ ಹೇಳಬೇಕು ಅಂದರೆ ಈ ಕಾರ್ಯಕ್ರಮ ಭಾಳ ಸುಲಭವಾಗಿ ನಾವು ಮಾಡೋಕ್ಕಾಗ್ತಿದೆ. ಯಾಕೆಂದರೆ ಕೆಂಪೇಗೌಡರು ಹೆಸರು ಹೇಳಿದ ತಕ್ಷಣ ಎಲ್ಲರೂ ಸಾಕಾರ. ಕೆಂಪೇಗೌಡರು ಅಂತ ಹೆಸರು ಹೇಳಿದರೆ ಸಾಕು, ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ, ನಿಮ್ಗೆ ಸಹಕಾರ ಕೊಡ್ತೀವಿ, ಎಲ್ಲ ರೀತಿಯಾದಂಥ ಬೆಂಬಲವನ್ನು ಕೊಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿ, ಇವತ್ತು ನೋಡಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಒಂದು ಕರೆಗೆ ಈ ದಿನ ಇಂಥ ಸಮಯ ಸರ್ ಬರಬೇಕು ಅಂದಿದ ತಕ್ಷಣ ಬಂದುಬಿಟ್ರು. ಹಾಗೆ ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅವರಾಗಲಿ, ಚಲವಾದಿ ನಾರಾಯಣಸ್ವಾಮಿ ಆಗಲಿ, ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಮತ್ತು ಶಾಸಕರಾಗಿರುವಂಥ ವಿಜೇಂದ್ರವ್ರಿಗೆ ಜಸ್ಟ್ ಒಂದು ಕರೆ ಕೊಟ್ಟೆ, ಒಂದು ಕರೆಗೆ ಅವರು ತಕ್ಷಣ ಬಂದು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಈ ರೀತಿ ಇಲ್ಲಿ ರವಿ ಅಣ್ಣನವರಾಗಲಿ, ಸಿ ಟಿ ರವಿ ಅಣ್ಣನವರಾಗಲಿ, ಸದಾನಗೌಡರು ಸಾಹೇಬ್ರಂತೂ ಯಾವಾಗಲೂ ಅವರೊಂಥರ ಕೆಂಪೇಗೌಡರ ಥರನೇ ಎಲ್ಲರೂ ನೋಡ್ತಾ ಇರ್ತಾರೆ. ಸದಾನಗೌಡರು ಸಾಹೇಬ್ರೂ ಅಷ್ಟೇ, ನಾವು ಕರೆದಿದ್ದ ತಕ್ಷಣ ಬಂದು ನಮ್ಮೊಂದಿಗೆ ಭಾಗಿಗಳಾಗ್ತಾರೆ. ಹಾಗೆ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು, ನಮ್ಮ ಡಾಕ್ಟರ್ ಸುಧಾಕರ್ ಅವರು, ಸಿ ಎನ್ ಮಂಜುನಾಥ್ ಅವರು, ಎಲ್ಲದಕ್ಕಿಂತ ಮೀರಿ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು. ರಾಜಕಾರಣಿಗಳು ಅಂದರೆ ದೂರ ಓಡೋಗ್ಬಿಡ್ತಾರೆ, ಯಪ್ಪ ಏನು ಕೆಲಸನಾರಾಗಲಿ ನಿಮ್ಮ ಜೊತೆ ಒಂದು ಸ್ವಲ್ಪ ಬರೋದು ಕಷ್ಟ ಆಗುತ್ತೆ. ಆದರೆ ಪ್ರೊಫೆಸರ್ ಕೃಷ್ಣೇಗೌಡರು ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನದ ಒಂದು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತಗೊಂಡು ಇವತ್ತು ನಮ್ಮ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರ ಉಪಸ್ಥಿತಿಯನ್ನು, ಹಾಗೆ ನಮ್ಮ ಮಾಜಿ ಸಚಿವರು ಗೋಪಾಲಣ್ಣ, ಭೈರತಿ ಬಸವರಾಜಣ್ಣನವರು, ನಮ್ಮ ಮುನ್ರಾಜಣ್ಣನವರು, ಪಿ ಸಿ ಮೋಹನ್ ಅವರು, ನಮ್ಮ ಕೋಲಾರದ ಗಂಡು ಮುನ್ಸ್ವಾಮಿಯವರು, ನಮ್ಮ ಬೆಂಗಳೂರು ಸೌತಿನ ನಮ್ಮ ಕೃಷ್ಣಪ್ಪಣ್ಣನವರು, ನಮ್ಮ ಹಾಸನದ ನಮ್ಮ ಎಚ್ ಕೆ ಸುರೇಶ್ ಅವರು, ನಮ್ಮ ತುಮಕೂರಿನ ಸುರೇಶ್ ಗೌಡರು, ಜ್ಯೋತಿ ಪ್ರಕಾಶ್ ಅವರು, ಜ್ಯೋತಿ ಗಣೇಶ್ ಅವರು, ನಮ್ಮ ರಾಮಮೂರ್ತಿ ಸಾಹೇಬರು, ಗೋಪಿನಾಥ್ ರೆಡ್ಡಿಯವರು, ಬೋಪಯ್ಯ ಸಾಹೇಬರು, ಅಪ್ಪಚ್ಚು ರಂಜನ್ ಸಾಹೇಬರು, ಎಲ್ಲ ಇವತ್ತು ರಾಮಮೂರ್ತಿ ಸಾಹೇಬರು, ಎಲ್ಲರೂ, ರವಿ ಅಣ್ಣನವರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ರವಿ ಕುಮಾರ್ ಅವರು, ನಮ್ಮ ಧೀರಜ್ ಮುನ್ರಾಜ್ ಯುವ ನಾಯಕರು, ದೊಡ್ಡಬಳ್ಳಾಪುರದ ನಾಯಕರು, ನಮ್ಮ ರವಿ ಅಣ್ಣನವರು, ಶಿಡ್ಲಘಟ್ಟದ ಶಾಸಕರು ರವಿ ಅಣ್ಣನವರು, ಹೀಗೆ ಎಲ್ಲರೂ ಇವತ್ತೆಲ್ಲರೂ ಒಮ್ಮತದಿಂದ ಒಂದು ಮನಸ್ಸಿನಿಂದ ಇವರು ಅವರು ಇದು ಯಾರನ್ನು ಮರೆಸೋದಲ್ಲ. ಇದೇನಿದ್ರು ಈ ಕಾರ್ಯಕ್ರಮ ನಾಡಪ್ರಭು ಕೆಂಪೇಗೌಡರನ್ನ ಮೆರೆಸಕ್ಕೆ ಮಾಡಿರೋಂಥ ಈ ಕಾರ್ಯಕ್ರಮ, ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ, ಇನ್ಯಾವ ಉದ್ದೇಶನೂ ಇಟ್ಕೊಂಡು ನಾವು ಮಾಡಿರೋಂಥ ಈ ಕಾರ್ಯಕ್ರಮ ಅಲ್ಲ. ಆತ್ಮೀಯರೇ, ನಾಡಪ್ರಭು ಕೆಂಪೇಗೌಡರು ತಮಗೆಲ್ಲ ಗೊತ್ತಿದ್ದಂಗೆ ಸಾಮಂತ ರಾಜರು, ಮಿತಿಯಾದಂಥ ಅಧಿಕಾರ, ಮಿತಿಯಾದಂಥ ಹಣ. ಆದರೆ ಅವರಿಗೆ ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ಆ ವಿಜಯನಗರ ಸಾಮ್ರಾಜ್ಯದಂತನೇ ನಮ್ಮ ಬೆಂಗಳೂರನ್ನ ಕಟ್ಟಬೇಕು, ನನಗೇನೇ ಮಿತಿಯಾಗಿದ್ರೂ ನನ್ನ ಬದ್ಧತೆ, ನನ್ನ ಕಾಳಜಿ ಅದಕ್ಕೆ ಮಿತಿ ಇಲ್ಲ. ಇವತ್ತು ನಮ್ಮ ಬೆಂಗಳೂರು ಇವತ್ತು ಹೇಳಬೇಕು ಅಂದರೆ ಈ ರೀತಿ ಪ್ರಸ್ತುತವಾಗಿರುವಂಥ ಯೋಜನೆ 500 ವರ್ಷದ ಹಿಂದೆ ನಮ್ಮ ನರಸಿಂಹನವ್ರು ಕೇಳಬೇಕು. ಇವತ್ತಿಗೂ ಇಡೀ ಭಾರತದಲ್ಲಿ ಈ ರೀತಿ ಪ್ರಸ್ತುತವಾದಂಥ ನಗರ ಯೋಜನೆಯನ್ನು ಇಡೀ ಭಾರತದಲ್ಲಿ ಯಾರು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಂತ ಯೋಜನೆಯನ್ನು ಕೊಟ್ಟವರೇ ನಾಡಪ್ರಭು ಕೆಂಪೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.